ರಾಘವ್, ಯಾಕೆ ಈ ರೀತಿ ಕತ್ಲು ಕೋಣೆಯಲ್ಲಿ ಕೂತ್ಕೊಂಡಿದ್ಯಾ? ಎಲ್ರಿಗೂ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಈ ರೀತಿ ಧೈರ್ಯ ಕೆಟ್ರೆ ಹೇಗೆ ಹೇಳು? ಮೀರಾ, ನಾನು ಅದಿತಿ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಆದ್ರೆ ಅವಳು ಹೇಗೆ ಮಾಡಿದ್ಲು ನೋಡು. ಅವಳು ಏನ್ ಮಾಡ್ತಾಳೆ ಅಂತ ಕನಸು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ನನಗೆ ಅವಳ ನೋಡಕ್ ಸಹ ಇಷ್ಟ ಇಲ್ಲ. ರಾಘವ್, ನೀನೇ ಹೀಗೆ ಹೇಳಿದ್ರೆ ಹೇಗೆ ಹೇಳು? ಅದಿತಿ ಇನ್ನು ಚಿಕ್ಕ ಹುಡುಗಿ, ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಂದು ಗೊತ್ತಾಗಲ್ಲ. ಇದರಲ್ಲಿ ಅವಳ ತಪ್ಪೇನೂ ಇಲ್ಲ. ಏನೂ ಗೊತ್ತಿಲ್ದಿರೋ ಚಿಕ್ಕ ಹುಡುಗಿನ ತಲೆ ಕೆಡಿಸಿ ಆ ಜಗನ್ ಕರ್ಕೊಂಡು ಹೋಗಿದಾನಷ್ಟೇ. ಅವಳಿಗೀಗ ಅವಳ ತಪ್ಪಿನ ಅರಿವಾಗಿದೆ. ನೀನ್ ಮಾಡಿರೋ ತಪ್ಪು ತಪ್ಪು ಅಂತ ಹೇಳ್ತಾ ಇದ್ರೆ ಬೇರೆ ಯಾವ ರೀತಿ ಮಾತಾಡ್ಬೋದು ಹೇಳು? ಅವಳು ನಮ್ಮ ಮಗಳು, ಹಾಗಿದ್ಮೇಲೆ ಅವಳು ತಪ್ಪು ಮಾಡೋದಕ್ಕೆ ಹೇಗೆ ಸಾಧ್ಯ? ಏನೋ ನಮ್ಮ ಟೈಮ್ ಸರಿ ಇಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ನಮ್ಮ ಮಗಳು ತಪ್ಪು ಮಾಡಲ್ಲ. ಆ ಹಾಳ ಜಗನ್ನಿಂದ ಈ ರೀತಿಯೆಲ್ಲ ಆಗಿದೆ. ಈ ವಯಸ್ಸಿನಲ್ಲಿ ಹೆಣ್ಮಕ್ಳು ತಪ್ಪಾಡ್ದಾಗ ನಾವು ಬುದ್ಧಿ ಹೇಳಿ ತಿದ್ದಬೇಕು. ಅದನ್ನ ಬಿಟ್ಟು ನೀನ್ ತಪ್ಪು ಮಾಡ್ದೆ ಅಂತ ಹೇಳ್ತಾ ಇದ್ರೆ ಅವ್ರು ತಪ್ಪದಾರಿಲೇ ಹೋಗ್ತಾ ಇರ್ತಾರೆ. ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡ್ದೆ ಅವಳಿಗೆ ತಿಳಿಸಿ ಬುದ್ಧಿ ಹೇಳೋಣ. ಖಂಡಿತವಾಗ್ಲೂ ಅವಳು ಅರ್ಥ ಮಾಡ್ಕೋತಾಳೆ. ಯಾಕಂದ್ರೆ ಅವಳು ನಮ್ಮ ಲಕ್ಷ್ಮಿ ಮಗಳು. ಮೀರಾ, ನಾನು ಅದಿತಿ ಬಗ್ಗೆ ತಪ್ಪು ತಿಳ್ಕೊಂಡ್ರು ನೀನವಳನ್ನ ವಹಿಸ್ಕೊಂಡೆ ಮಾತಾಡ್ತೀಯ. ನೀನು ನನ್ನ ಲಕ್ಷ್ಮಿ ಥರನೇ ಯೋಚನೆ ಮಾಡ್ತೀಯ.